ಸರ್ ನಾವು ಇದೇ ಫಸ್ಟ್ ಟೈಮ್ ನಾವು ತಗೊಂಡ್ ಬಂದಿರೋದು ಈ ಆಫರ್ 10 ಡೇಸ್ಗೆ ನಿಮಗೆ ಮೇಕಪ್ ಕ್ಲಾಸ್ ನ ಕಲ್ಸ್ಕೊಡ್ತಾ ಇದೀವಿ. 10,000 ರೂಪಾಯಿಲೆ ನಿಮಗೆ ಮೇಕಪ್ ಕ್ಲಾಸ್ ನ ಕಲ್ಸ್ಕೊಡ್ತೀವಿ. ಇದರಲ್ಲಿ ನಿಮಗೆ 5,000 ವರ್ತ್ ಗುಡಿ ಬ್ಯಾಗ್ ನಾವು ನಿಮಗೆ ಮೇಕಪ್ ಕಿಟ್ ನ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ತರಬೇತಿಯಲ್ಲಿ ನಿಮಗೆ ಸ್ಯಾರಿ ಡ್ರೆಪ್ಪಿಂಗ್, ಹೇರ್ ಸ್ಟೈಲು, ಮೇಕಪ್ ಎಲ್ಲಾನು ನಿಮಗೆ ಕಂಪ್ಲೀಟ್ ಆಗಿ ಇದ್ರಲ್ಲಿ ಬರುತ್ತೆ. ತುಂಬಾ ಸಪೋರ್ಟಿವ್ ಇದೆ ಸರ್. ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಆಗ್ಲಿ, ಪ್ರತಿಯೊಂದು ಹೇರ್ ಸ್ಟೈಲ್ ಇಂದ ಹಿಡಿದು ಪ್ರತಿಯೊಂದು ಮೇಕಪ್ ಇಂದ ಹಿಡಿದು ಲಿಪ್ ಲೈನರ್ ಸಮೇತ ಮತ್ತೆ ಕಾಜಲ್ ಸಮೇತ ಐಲೈನರ್ ಸಮೇತ ಕೂಡ ಟೀಚ್ ಮಾಡ್ತಾರೆ. ಹೇರ್ ಬ್ರಷ್ ಮೇಕಪ್, ವಾಟರ್ ಪ್ರೂಫ್ ಮೇಕಪ್, HD ಮೇಕಪ್, ಪ್ರತಿಯೊಂದು ಮೇಕಪ್ ಕೂಡ ನಮಗೆ ಡೆಮೋನ್ಸ್ಟ್ರೇಷನ್ ಅಲ್ಲಿ ತೋರಿಸಿದ್ದಾರೆ ಸರ್. ನಾವು ಕೂಡ ಬೇರೆಯವರಿಗೆ ಹೇಗೆ ಟೀಚ್ ಮಾಡಬೇಕು ಅನ್ನೋದನ್ನು ಕೂಡ ಇನ್ಕ್ಲೂಡಿಂಗ್ ಸೇರಿಸ್ಬಿಟ್ಟು ನಮಗೆ ಟೀಚ್ ಮಾಡ್ತಾರೆ. ಬಂದು ಜಾಯ್ನ್ ಆಗಿದ್ದೀನಿ. ಮ್ಯಾಮ್ ನ ನೋಡ್ತಾನೆ ಇದ್ದೆ, ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ನನ್ಗೆ ಅಷ್ಟೊಂದು ಇಂಗ್ಲಿಷ್ ನಾಲೆಡ್ಜ್ ಇಲ್ಲ, ಆದ್ರೂ ನನಗೆ ಕನ್ನಡದಲ್ಲಿ ಸೂಪರ್ ಆಗಿ ಹೇಳ್ಕೊಡ್ತಿದ್ದಾರೆ. ಹಂಗಾಗಿ ನಮ್ಗೆ ತುಂಬಾ ಇಷ್ಟ ಆಗಿ ನಾನು ಇಲ್ಲೇ ಬಂದು ಜಾಯ್ನ್ ಆಗ್ತಾ ಇದ್ದೀನಿ. ಆಗೋ ಕನ್ಸಿದ್ಯಾ? ಎಲ್ಲಿಂದಾದ್ರೂ ಬನ್ನಿ, ನೀವು ಹಳ್ಳಿಯಿಂದಾದ್ರೂ ಬರ್ಬೋದು, ಎಲ್ಲಿಂದಾದ್ರೂ ಬರ್ಬೋದು. ನಾವು ನಿಮ್ಮನ್ನ ಮೇಕಪ್ ಆರ್ಟಿಸ್ಟ್ ಮಾಡಿನೇ ಕಳ್ಸೋದು ಇಲ್ಲಿಂದ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈಗ ನಿಮ್ಮ ವಿ ಬೆಸ್ಟ್ ಮೇಕಪ್ ಅಕಾಡೆಮಿಯಿಂದ 10 ಡೇಸ್ ಅಲ್ಲೇ ಮೇಕಪ್ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಕೇಳ್ಪಟ್ಟೆ. ಸೊ ಅದು ಹೌದಾ, ನಿಜನಾ? ಎಲ್ಲ ತಿಳಿಸ್ಕೊಡಿ ಮೇಡಮ್. ನಿಜ ಸರ್. ಅದು ನನ್ನ ಹೆಸರು ಉಷಾ. ನಮ್ದು ವಿ ಬೆಸ್ಟ್ ಅಕಾಡೆಮಿ. ನಾವ್ ಏನು ಅಂತಂದ್ರೆ ಸರ್, ಇವಾಗ ಈ ವರ್ಷ ಈ ಫೀಲ್ಡ್ ಅಲ್ಲಿ ಒಂದು 15 ಇಯರ್ಸ್ ಆಯ್ತು ನಾವು ಈ ಎಕ್ಸ್ಪೀರಿಯನ್ಸ್. ಮೋರ್ ದೆನ್ ಒಂದು 5 ಇಯರ್ಸ್ ಆಯ್ತು ನಾವು ಅಕಾಡೆಮಿ ರನ್ ಮಾಡಿ. ಎಷ್ಟೋ ಜನಕ್ಕೆ ಏನು ಅಂತಂದ್ರೆ ಟೈಮ್ ಇರಲ್ಲ ಸರ್. ಇವಾಗ ಮೈನ್ ಆಗಿ ಟೈಮೇ ಬೇಗ ಇದ್ದಿರಲ್ಲ. ನನ್ಗೆ 10 ಡೇಸ್ ಅಲ್ಲಿ ಕಲ್ಸಕ್ ಆಗುತ್ತಾ, 15 ಡೇಸ್ ಅಲ್ಲಿ ಎನ್ಕ್ವೈರಿ ಅವ್ರದ್ದು ಜಾಸ್ತಿ ಬರ್ತಾ ಇರೋದ್ರಿಂದ ಈಗ ಏನು ಅಂದ್ರೆ 2 ಮಂತ್ಸ್ 1 ಮಂತ್ ರಜಾ ಬಂದು ಕಲಿಯಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಪ್ಲಾನ್ ಮಾಡಿದೀವಿ ಸರ್, 10 ಡೇಸ್ ಅಲ್ಲಿ ಒಂದು ಮೇಕಪ್ ಕೋರ್ಸ್ ನ ಕಂಡಕ್ಟ್ ಮಾಡೋಣ ಅಂತ ಹೇಳಿ. 10 ಡೇಸ್ ಅಲ್ಲಿ ಕಲಿಬಹುದಾ? ಇದು ನಿಜನಾ ಸರ್? ಕಲಿಬಹುದು. ಈಗ ಮೇಕಪ್ ಅನ್ನೋದ್ ಏನು ಅಂತ ಅನ್ನೋದೇ ಗೊತ್ತಿರೋದಿಲ್ವಲ್ಲ. ಒಂದ್ ಮೇಕಪ್ ಬಗ್ಗೆ ಏನಾದ್ರೂ ಒಂದು ವಿಷಯ ತಿಳ್ಕೊಬಹುದು ಸರ್. ಖಂಡಿತ. ಸೊ 10 ಡೇಸ್ ಅಲ್ಲಿ ನೀವು ಕವರ್ ಮಾಡಿ ಕೊಡ್ತೀರಾ ಅವ್ರಿಗೆ? ಮಾಡ್ಬೋದು ಸರ್. ಯಾವ ತರ ಇರುತ್ತೆ ಮೇಡಮ್ 10 ಡೇಸ್ ಅಲ್ಲಿ ಅಂತಂದ್ರೆ? ಯಾವ ತರ ಬರ್ಬೋದು ನಿಮ್ಮ ಹತ್ರ? ಸರ್ ಇದ್ರಲ್ಲಿ ಅವ್ರಿಗೆ ಹೇರ್ ಸ್ಟೈಲ್ ಇರುತ್ತೆ, ಸ್ಯಾರಿ ಟ್ರಪ್ಪಿಂಗ್ ಇರುತ್ತೆ, ಮೇಕಪ್ಸ್ ಇರುತ್ತೆ, ಎಲ್ಲಾನು ನಾವು ಇದ್ರಲ್ಲಿ ಕವರ್ ಮಾಡ್ತೀವಿ ಸರ್. 10 ಡೇಸ್ ಅಲ್ಲಿ 10 ಡೇಸ್ ಅಲ್ಲೇ ಕವರ್ ಮಾಡ್ತೀರಾ? ಕವರ್ ಮಾಡ್ತೀವಿ. 10 ಡೇಸ್ ಅಲ್ಲಿ ಅಂತಂದ್ರೆ ಏನಾದ್ರು ಪ್ರೈಸ್ ಏನಾದ್ರು ಜಾಸ್ತಿ ಇಟ್ಟಿದ್ದೀರಾ? ಯಾವ ತರ? ಇಲ್ಲ ಸರ್, 10 ಡೇಸ್ಗೆ 10,000 ಅಷ್ಟೇ ಸರ್. 10 ಡೇಸ್ ಅಲ್ಲಿ ನಿಮ್ಗೆ ಅವ್ರಿಗೆ ಎಲ್ಲರೂ ಕವರ್ ಆಗೋ ತರ ಹೇಳ್ಕೊಡ್ತೀವಿ ಸರ್. ಇದರಲ್ಲಿ ಮೇಕಪ್ ಇನ್ವಾಲ್ವ್ ಆಗಿರುತ್ತೆ, ಸ್ಯಾರಿ ಟ್ರಪ್ಪಿಂಗ್, ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ, ಇದೆಲ್ಲಾನು ಹೇಳ್ಕೊಡ್ತೀವಿ ಸರ್. ವಿತ್ ಸೆಲ್ಫ್ ಮೇಕಪ್ ಕೂಡ ಹೇಳ್ಕೊಡ್ತೀವಿ ಸರ್. ಪ್ರೈಸ್ 10 ಡೇಸ್ ಅಂತ ಹೇಳಿದ್ಮೇಲೆ ನಾವು ಜಾಸ್ತಿ ಫೀಸು ಅಂತ ಅನ್ಕೊಂಡಿರ್ತಾರೆ. 10 ಡೇಸ್ಗೆ 10,000 ಇರುತ್ತೆ ಸರ್. ಅದ್ರಲ್ಲೂ ಸಹ ನಿಮ್ಗೆ 5,000 ವರ್ತು ನಿಮ್ಗೆ ಗುಡಿ ಬ್ಯಾಗು ನಿಮ್ಗೆ ಫ್ರೀ ಆಗಿ ಬರುತ್ತೆ ಸರ್. ಈ ತರ ಇವಾಗ ಏನಾದ್ರು ಒಂದು ಐ ಶ್ಯಾಡೋ ಪ್ಯಾಲೆಟ್ ಇರ್ಬೋದು, ಕನ್ಸಿಲರ್ ಪ್ಯಾಲೆಟ್ ಇರ್ಬೋದು, ಮೇಕಪ್ ಸಂಬಂಧಪಟ್ಟದ್ದು ನಾವು ಫ್ರೀ ಆಗು ಕೊಡ್ತಾ ಇದ್ದೀವಿ. ಅಂದ್ರೆ 5,000 ರೂಪಾಯಿ ನೀವು 10 ಡೇಸ್ಗೆ ಹೇಳ್ಕೊಟ್ಟಂಗ ಆಗುತ್ತಲ್ವಾ? ಹೌದು ಸರ್. ಈಗ ಮೇಕಪ್ ತರಬೇತಿನ ಯಾರ್ಯಾರು ಕಲಿಬಹುದು ಮೇಡಮ್? ಈ ಕೆಲವೊಬ್ರು ಎಜುಕೇಶನ್ ಮಾಡಿರ್ತಾರೆ, ಕೆಲವೊಬ್ರು ಹಳ್ಳಿಯಲ್ಲಿ ಇರ್ತಾರೆ, ಬಟ್ ಅವ್ರಿಗೆ ಒಂದು ಡೆಡಿಕೇಶನ್ ಇರುತ್ತೆ. ಅಂತವ್ರು ಯಾರ್ಯಾರು ಕಲಿಬಹುದು ಮೇಡಮ್? ಎಲ್ಲ ತಿಳಿಸ್ಕೊಡಿ. ಈ ಮೇಕಪ್ ಕೋರ್ಸ್ ಅನ್ನೋದು ಯಾರ್ ಬೇಕಾರ್ ಕಲಿಬಹುದು ಸರ್. ಇವನ್ ಹುಡುಗರು ಕಲಿಬಹುದು, ಏಜ್ ಆಗಿರೋರು ಕಲಿಬಹುದು. ಇದಕ್ಕೆ ಏಜ್ ಅನ್ನೋ ಮ್ಯಾಟ್ರೇ ಇಲ್ಲ ಸರ್. ಇದು ಏನು ಅಂತಂದ್ರೆ ಒಂದು ಇಂಟ್ರೆಸ್ಟ್ ಇರ್ಬೇಕಷ್ಟೇ. ನಿಮ್ ಕಲಿಯಬೇಕು ಅಂತ ಒಂದು ಇಂಟ್ರೆಸ್ಟ್ ಇದ್ರೆ ಸಾಕು, ನಿಮ್ಗೆ ಯಾರ್ ಬೇಕಾದ್ರೂ ಕಲಿಬಹುದು ಸರ್. ಕೆಲವೊಬ್ರು ಮಹಿಳೆಯರು ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ಅವ್ರು ಎಜುಕೇಶನ್ ಮುಗಿಸಿರ್ತಾರೆ, PUC-ನೋ SSLC-ನೋ. ಸೊ ಅವರೆಲ್ಲ ಬರ್ಬೋದಲ್ಲ ಮೇಡಮ್? ಏನ್ ತೊಂದ್ರೆ ಇಲ್ಲಲ್ವಾ? ಬರ್ಬೋದು ಸರ್, ಯಾರ್ ಬೇಕಾದ್ರೂ ಬರ್ಬೋದು. ಎಜುಕೇಶನ್ ಇದಕ್ಕೇನು ಇನ್ವಾಲ್ವ್ ಆಗೋದೇ ಇಲ್ಲ ಸರ್. ನಾವು ಕನ್ನಡದಲ್ಲೇ ಹೇಳೋದು. ಏನು ಆರಾಮಾಗಿ ಅವ್ರು ಬರ್ಕೊಳ್ಳೋದು ಅಷ್ಟೇನೆ. ಇವನ್ ನಾವು ನೋಟ್ಸ್ ಕೊಡ್ತೀವಿ ಅವ್ರಿಗೆ, ಯಾವ ತರ ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ನೋಟ್ಸ್ ಎಲ್ಲ ಇರುತ್ತೆ, ನಾವು ನೋಟ್ಸ್ ಮಾಡಿರೋ ತೋರಿಸ್ತೀವಿ ಸ್ಟೂಡೆಂಟ್ಸ್. ಅದು ಎಲ್ಲಾ ತರ ಸಪೋರ್ಟ್ಸ್ ಇರುತ್ತೆ ಸರ್. ಸೊ ಈ ತರ ಎಲ್ಲ ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ಎಲ್ಲ ತಿಳಿಸ್ಕೊಡ್ತಾರಲ್ವಾ ಮೇಡಮ್? ಹೌದು ಸರ್. ಹೌದು. ಓಕೆ, ಎಲ್ಲಾನು ಸೆಷನ್ ಎಲ್ಲ ಇಲ್ಲೇ ಇರುತ್ತೆ ನಿಮ್ದಲ್ವಾ? ಹೌದೌದು, ಇಲ್ಲೇ ನಮ್ದು ಅಕಾಡೆಮಿನು ಇದೆಲ್ಲ ಸಲೂನ್ಸ್ ಎಲ್ಲ ಇಲ್ಲೇ ಇರುತ್ತೆ. ಮೇಡಮ್, ಈಗ ತರಬೇತಿ ತಗೊಂಡ್ಮೇಲೆ ಒಂದು 10 ಡೇಸ್ ಅಂತ ಹೇಳಿದ್ರಿ ನೀವು. ಸೊ ಆಫ್ಟರ್ ದಟ್ ಅವ್ರಿಗೆ ಏನಾದ್ರು ಸಪೋರ್ಟ್ ಎಲ್ಲ ಇರುತ್ತೆ ನಿಮ್ದು? ಸರ್, ಅವ್ರು 10 ಡೇಸ್ ಕಲ್ತ್ಕೊಂಡು ಹೋದ್ಮೇಲೂ ಸಹ ಇನ್ನೂ ಏನಾದ್ರು ನನಗೆ ಡೌಟ್ಸ್ ಇದೆ ಅಂತಂದ್ರೆ ನೆಕ್ಸ್ಟ್ ಬ್ಯಾಚ್ ಅಲ್ಲೂ ಬಂದು ಅವರು ನೋಡ್ಕೋಬಹುದು ಸರ್. ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ಸರ್. ಇವಾಗ ಏನ್ ಇದಂದ್ರೆ, ಇವಾಗ ನಾವು ಕಲ್ತಿರ್ತೀವಿ, ಇವಾಗ ಏನೋ ಒಂದ್ ಮಿಸ್ಟೇಕ್ ಆಗ್ತಾ ಇರುತ್ತೆ ನಾವು ಮಾಡೋ ಕೆಲಸದಲ್ಲೂ. ಮತ್ತೆ ಏನೇ ಡೌಟ್ಸ್ ಇದ್ರು ಸಹ ಲೈಫ್ ಟೈಮ್ ಆಗಿ ಯಾವಾಗ ಬೇಕಾದ್ರೂ ಬರ್ಬೋದು ಸರ್. ನೋಡ್ಕೊಳಕ್ಕೆ ಯಾವತ್ತೂ ಏನು ಫೀಸಸ್ ಇರೋದೇ ಇಲ್ಲ ಸರ್. ಓಕೆ, ನಿಮಗೆ ತರಬೇತಿ ಪಡೆದ್ಮೇಲೆ 10 ದಿನ ತರಬೇತಿ ಅಂತ ಹೇಳಿದ್ರೆ, ಆಫ್ಟರ್ ದಟ್ ಅವ್ರು ಓನ್ ಆಗಿ ಸೆಲ್ಫ್ ಆಗಿ ಏನಂತಂದ್ರೆ ವರ್ಕ್ ಮಾಡ್ಬೋದಲ್ವಾ? ಸೊ ನೆಕ್ಸ್ಟ್ ಸಮ್ಮರ್ ಬರ್ತಾ ಇದೆ, ಯಾವ ತರ ಎಲ್ಲ ದುಡಿಮೆ ಮಾಡ್ಬೋದು ಅವರು? ಸರ್, ಇವಾಗ ಅವ್ರು ಕಲ್ತ್ಕೊಂಡ್ರು ಅಂತಂದ್ರೆ ಇವಾಗ ಬರ್ತಾ ಇರೋ ಎಲ್ಲ ಸೀಸನ್ಸ್ ಏನೇ. ಇವಾಗ ಮೇ ವರ್ಗು, ಜುಲೈ ವರ್ಗು ಸೀಸನ್ಸೇ ಇರುತ್ತೆ. ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವೀಡಿಂಗ್ಸ್ ಇರುತ್ತಲ್ಲ, ಏನೋ ಒಂದ್ ಇವಾಗ ಒಂದು ಹೋದ್ರು ಒಂದು 5,000 to 10,000 ಅಂತ ಅವ್ರು ಅರ್ನ್ ಮಾಡ್ಬೋದು ಸರ್. ಒಂದ್ ಈವೆಂಟ್ ಅಲ್ಲಿ ಅವ್ರು 5,000 to 10,000 ರೂಪಾಯಿ ಅರ್ನ್ ಮಾಡ್ಬೋದು. ಕಡಿಮೆ ಅಂದ್ರು? ಕಡಿಮೆ ಅಂತಂದ್ರೆ ಹೆಚ್ಚು ಅಂದ್ರೆ ಒಂದು 50,000 ವರ್ಗು ಅರ್ನ್ ಮಾಡ್ಬೋದಲ್ವಾ? ಹೌದು ಸರ್. ಇವಾಗ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ರೆ ಸರ್, ನಾವು ಒಂದು ದಿವಸದಲ್ಲಿ 50,000 ರೂಪಾಯಿನೂ ದುಡಿತೀವಿ, 1,00,000 ದುಡಿತೀವಿ ಸರ್. ಅಲ್ವಾ? ತಿಳಿಸ್ಕೊಡಿ, ಯಾವ ತರ ಎಲ್ಲ ನಿಮ್ ಕ್ಲೈಂಟ್ ಗಳು ಕಲಿತಾ ಇದಾರೆ, ಗೊತ್ತಾಗುತ್ತೆ ಎಲ್ಲ ಜನರಿಗೆ ತರಬೇತಿ. ನೋಡಿ ಸರ್, ಇವರು ತಿಪ್ಟೂರಿಂದ ಬಂದಿರೋದು. ಓಕೆ, ಇವಾಗ ಅವ್ರದ್ದು ಹೇರ್ ಸ್ಟೈಲ್ಸ್ ಇವಾಗ ನಡೀತಾ ಇದೆ. ಈ ಒಂದು 1 ವೀಕ್ ಆಗಿದೆ ಅಷ್ಟೇನೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೋಡಿ, ಈ ಮಟ್ಟಕ್ಕಾದ್ರೂ ಅವ್ರು ಪ್ರಾಕ್ಟೀಸ್ ಮಾಡೋಷ್ಟು ನಾವು ಮಾಡಿದೀವಿ.
ಮೇಡಮ್ ಕೆಲವೊಬ್ರಿಗೆ ಈಗ ಎಜುಕೇಶನ್ ಕಡಿಮೆ ಇರುತ್ತೆ ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಒಂದು 10 ಟೈಮ್ ಆದ್ರೂ ಹೇಳ್ಕೊಡ್ತಾರೆ ತಾನೆ. ಖಂಡಿತ ಸರ್, ಅದನ್ನ ನಾವು ನಗ್ನಗ್ತಾನೆ ಯಾವಾಗ್ಲೂ ಹೇಳ್ಕೊಡ್ತೀವಿ. ಮೇನ್ ಟೀಚರ್ಸ್ಗೆ ಪೇಷನ್ಸ್ ಇರ್ಬೇಕು, ಆ ಪೇಷನ್ಸ್ ಅನ್ನೋದು ನಮ್ಮ ಹತ್ರ ಇದೆ. ಬೆಸ್ಟ್ ಮೇಕಪ್ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ನಿಮ್ದೇ ಬರುತ್ತೆ ವಿ ಬೆಸ್ಟ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್? ಅದಕ್ಕೆ ನಮ್ಗೊಂಥರ ಖುಷಿ ಆಗುತ್ತೆ. ಯಾಕಂತಂದ್ರೆ ಆ ಬೆಸ್ಟ್ ಅಂತ ಒಂದು ಯೂಟ್ಯೂಬ್ ಅಲ್ಲಿ ಬರೋದು ನಮ್ಗೆ ಒಂದು ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಒಂದು ಇವಾಗ ನೀವೇ ಒಂದು ಎಕ್ಸಾಂಪಲ್, ಯಾವ್ದೇ ಫೋನ್ ಅಲ್ಲಿ ನೀವು ಬೆಸ್ಟ್ ಅಕಾಡೆಮಿ ಇನ್ ಬ್ಯಾಂಗ್ಳೂರ್ ಅಂತ ಹೊಡೆದ್ರೆ ನಮ್ದೇ ಫಸ್ಟ್ ಬರುತ್ತೆ, ವಿ ಬೆಸ್ಟ್ ಅಂತಾನೆ ಬರುತ್ತೆ. ಅದರಿಂದ ಒಂದ್ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲ ಕಲ್ತ್ಕೊಂಡು ಇವತ್ತು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಹೋಗಿದ್ದಾರೆ. ಎಷ್ಟೋ ಸ್ಟೂಡೆಂಟ್ಸ್ ಗಳು ಸಂಪಾದನೆ ಮಾಡ್ಕೊಂಡು ಕೈ ತುಂಬಾ ಸಂಪಾದನೆ ಮಾಡ್ತಾ ಇದಾರಲ್ಲ, ಅದು ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಸರ್. ಮೇಡಮ್ ಎಷ್ಟು ಸ್ಟೂಡೆಂಟ್ ಗಳು ನಿಮ್ಮಿಂದ ಎಲ್ಲ ಪಾಸ್ ಔಟ್ ಆಗಿದ್ದಾರೆ ಸರ್? ಮೋರ್ ದೆನ್ ಒಂದು 250-300 ಮೆಂಬರ್ಸ್ ಪಾಸ್ ಔಟ್ ಆಗಿದ್ದಾರೆ ಸರ್. ಸರ್ ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ಕೊಂಡು ಅವರೇ ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದಾರಲ್ವಾ? ಬೇರೆ ಬೇರೆ ಜಿಲ್ಲೆಯಿಂದಾನೇ ಜಾಸ್ತಿ ಜನ ಬರೋದು ಸರ್. ಯಾಕಂದ್ರೆ ಮಂಗಳೂರು, ಶಿವಮೊಗ್ಗ, ಬೀದರು, ಈ ಕಡೆ ಬಳ್ಳಾರಿ, ಈ ಕಡೆ ಎಲ್ಲ ಬಂದೇ ಕಲ್ತ್ಕೊಂಡು ಹೋಗಿದ್ದಾರೆ. ಮಡಿಕೇರಿ, ತುಮಕೂರು, ಈ ಕಡೆಯಿಂದ ಎಲ್ಲ ಬಂದ್ ಕಲ್ತ್ಕೊಂಡು ಹೋಗಿದ್ದಾರೆ. ಕಲ್ಕೊಂಡು ಹೋದ ತಕ್ಷಣ ನಮ್ಗೆ ಏನಾದ್ರು ಹೆಂಗ್ ಅರ್ನ್ ಮಾಡ್ಬೇಕು ಅಥವಾ ಇದ್ರದ್ದು ಏನಾದ್ರು ಇವೆಂಟ್ ಸಿಗುತ್ತಾ ಅಂತ ಹೇಳ್ತಿದ್ರೆ ಯಾವ ತರ ಬೇಡಿಕೆ ಇದೆ ಮೇಡಮ್? ಸರ್, ಮೇಕಪ್ ಮೇನ್ ಆಗಿ ಕಲ್ತ್ಕೊಂಡ್ರೆ ಸಾಲದು. ಇವನ್ ನಾವ್ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಎಲ್ಲಾನು ನಾವ್ ಹೇಳ್ಕೊಡ್ತೀವಿ. ಯಾವ ತರ ಮಾಡ್ಬೇಕು, ಹೆಂಗೆ, ಏನು ಎತ್ತ ಅಂತ ಫುಲ್ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಐಡಿಯಾಸ್ ಕೊಡ್ತೀವಿ. ಮತ್ತೆ ಇನ್ನೊಂದು ಕಲ್ತ್ಕೊಂಡ್ಮೇಲೆ ನಾವು ಮೇನ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಇವಾಗ ಪ್ರಾಕ್ಟೀಸು ಕಲ್ತ್ಕೊಂಡಿದ ತಕ್ಷಣ ನಾವು ಮನೆಯಲ್ಲೇ ಕುತ್ಕೊಂಡ್ಬಿಟ್ರೆ ಅದ್ ನಮಗೆ ಬರದ್, ನಮ್ಮನ್ನ ಹುಡಿಕೊಂಡು ಯಾವ್ದು ಕೆಲಸ ಬರಲ್ಲ, ನಾವು ಹುಡಿಕೊಂಡು ಹೋಗ್ಬೇಕು. ಆತರ ಎಲ್ಲ ನೀವ್ ಎಕ್ಸ್ಪೀರಿಯನ್ಸ್ ತಗೊಂಡು ಒಬ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ಬೇಕು. ಈ ತರ ಎಲ್ಲ ತಗೊಂಡಾಗ ನಿಮ್ಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ನಿಮಗ್ ನೀವೇ ಒಂದು ಕಾನ್ಫಿಡೆಂಟ್ ಬರುತ್ತೆ ಸರ್. ಮೇಡಮ್ ಈಗ ಮೇಕಪ್ ಅಂದ ತಕ್ಷಣ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಇನ್ನು ಕಡಿಮೆನೇ ಇಲ್ಲ. ಈಗ ಯೂತ್ ಅಂದ್ರೆ ಮಹಿಳೆಯರ ಅಷ್ಟೇ ಅಲ್ಲ, ಪುರುಷರು ಮೇಕಪ್ ಗೆಲ್ಲ ಇದ್ ಮಾಡ್ತಿದ್ದಾರೆ. ಸೊ ಇನ್ನು ಬೇಡಿಕೆ ಜಾಸ್ತಿ ಇದೆ ಅಂತ ಅಲ್ವಾ? 100% ಅಲ್ಲ, 200% ಬೇಡಿಕೆ ಜಾಸ್ತಿ ಇದೆ ಸರ್. ಇದಕ್ಕೆ ಯಾವಾಗ್ಲೂ ಕಮ್ಮಿ ಆಗಲ್ಲ. ಇವಾಗೆಲ್ಲ ಮುಂಚೆ ಎಲ್ಲ ಮೇಕಪ್ ಅನ್ನೋದು ಇರ್ಲೇ ಇಲ್ಲ. ಈಗ ಇವನ್ ಏಜ್ ಪರ್ಸನ್ಸ್ ಸಹ ಒಂದ್ ರೆಡಿ ಆಗಿ ಹೋಗ್ತಾರೆ ನಮ್ಮ ಹತ್ರ, ಅವರು ಮೇಕಪ್ ಮಾಡಿಸ್ಕೊಂಡು ಹೋಗ್ತಾರೆ. ಅದರಿಂದ ಯಾವತ್ತೂ ಇದ್ರ ಬಗ್ಗೆ ಡೌನ್ ಅನ್ನೋದು ಇಲ್ವೇ ಇಲ್ಲ ಸರ್. ಆರಾಮಾಗಿ ಕಲ್ಕೊಂಡು ಅವರೇ ಸ್ವಾವಲಂಬಿ ಇದ್ ಮಾಡ್ಕೋಬಹುದು. ಹೌದು ಸರ್. ಮತ್ತೆ ಇನ್ನೊಂದು ಬರೀ ಒಂದ್ ಕಲಿಯೋದು ಒಂದೇ ಅಲ್ಲ ಸರ್ ಇಂಪಾರ್ಟೆಂಟ್, ಪ್ರಾಡಕ್ಟ್ಸ್ ನ ತಗೋಬೇಕು. ಈಗ ನೀವು ಒಂದ್ ವಸ್ತುನ ರೇಷನ್ನೇ ತಗೊಳ್ದೆ ನಾನ್ ಮನೇಲಿ ಅಡಿಗೆ ಮಾಡು ಅಂತಂದ್ರೆ ಆಗುತ್ತಾ? ಹಂಗೆ ನೀವು ಅಡಿಗೆ ಮಾಡಕ್ಕೆ ನಿಮ್ಮ ಹತ್ರ ಇರ್ಲೇಬೇಕು ಇಲ್ವಾ? ಅದನ್ನು ನೀವು ಎಲ್ಲೂನು ಅಕಾಡೆಮಿಗಳು ಅಂತ ಕಲಿಯೋದ್ ಬಿಡ್ರಿ. ಅದನ್ನ ಕಲಿಬೇಕು ಅಂತಂದ್ರೆ ಜೊತೆ ಪ್ರಾಡಕ್ಟ್ಸ್ ತಗೊಳ್ಳಿ, ಆಮೇಲೆ ನೀವು ಒಂದ್ ಅಕಾಡೆಮಿನ ಜಾಯಿನ್ ಆಗಿ. 10 days ಅಷ್ಟೇ ಮೇಕಪ್ ಕಲಿಯೋದಲ್ಲ, ಮೇಕಪ್ ಪ್ರಾಡಕ್ಟ್ ಗಳು ತಗೋಬೇಕಂತ ಹೇಳಿದ್ರಿ. ಸೊ ನಿಮ್ಮ ಹತ್ರ ಎಲ್ಲ ಸಿಗುತ್ತಾ ಮೇಡಮ್? ಯಾವ ತರ ಇರುತ್ತೆ ಎಲ್ಲ? ಸರ್, ನಮ್ಮ ಹತ್ರ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಸರ್. ನಾವು ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಎಲ್ಲ ನಾವು ಇಲ್ಲಿ ಏನು ಅಂತಂದ್ರೆ ಕಾಪಿಲೇ ನಂಬರ್ 1 ಕಾಪಿ ಅಂತ ಹೇಳ್ತಾರೆ. ಆ ತರ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ನಾವು ಹೇಳ್ಬೇಕು ಅಂತಂದ್ರೆ ನಾವೆಲ್ಲ UK ಇಂದ ತರಿಸ್ತೀವಿ, ಕೆನಡಾ ಇಂದ ತರಿಸ್ತೀವಿ. ಪ್ರಾಡಕ್ಟ್ ಎಲ್ಲ ಒರಿಜಿನಲ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಸಿಗುತ್ತೆ ಸರ್. ಮೇಡಮ್ ಈಗ ಫೇಸ್ ಗೆಲ್ಲ ಅಪ್ಲೈ ಮಾಡಿ ಆತರ ಮೇಕಪ್ ಏನು ತೊಂದರೆ ಆಗಲ್ಲ? ಏನ್ ತೊಂದರೆ ಇಲ್ಲಲ್ವಾ? ಯಾವ್ದು ಏನು ತೊಂದರೆ ಆಗಲ್ಲ ಸರ್. ಎಲ್ಲಾ ಪ್ರಾಡಕ್ಟ್ಸ್ ಜೆನ್ಯೂನ್ ಇರುತ್ತೆ. ಯಾವ್ದೇ ಆತರ ಪ್ರಾಡಕ್ಟ್ಸ್ ನಾವು ಯೂಸೇ ಮಾಡೋದು. ಈಗ ನಿಮ್ ಕ್ಲೈಂಟ್ ಗಳು ಯಾರು ನಿಮ್ಮ ಹತ್ರ ಸಕ್ಸಸ್ಫುಲ್ ಆಗಿ ತರಬೇತಿ ತಗೊಂಡಿರ್ತಾರೆ, ಅವ್ರು ರೆಗ್ಯುಲರ್ ಆಗಿ ನಿಮ್ ಜೊತೆ ತಗೋಬೋದಲ್ವಾ? ಮಂತ್ಲಿ ವೈಸ್ ಎಲ್ಲ ಏನೇ ಬೇಕಾದ್ರೂ ಪ್ರಾಡಕ್ಟ್ ಗಳೆಲ್ಲ? ಖಂಡಿತ ಸರ್. ಅದಕ್ಕೆ ನಮ್ಮ ಹತ್ರ ಸಿಕ್ಕಿಲ್ಲ ಅಂತಂದ್ರು ನಾವು ನಿಮ್ಗೆ ಅವ್ರಿಗೆ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಗೈಡ್ ಮಾಡ್ತೀವಿ ಸರ್. ಕರ್ಕೊಂಡು ಹೋಗಿ ಎಲ್ಲಾನು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಸರ್. ಏಟೇ ಇದ್ರು ಸರ್ವಿಸ್ ಮಾಡ್ತೀರಾ? ಎಲ್ಲ ಹೆಲ್ಪ್ ಮಾಡ್ತೀವಿ ಸರ್. ಹಾಯ್ ಮೇಡಮ್, ನಮಸ್ತೆ. ಹಾಯ್ ಸರ್, ನಮಸ್ತೆ. ಮೇಡಮ್ ಎಲ್ಲಿಂದ ಬಂದಿರೋದು? ಸರ್, ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ದಾವಣಗೆರೆ, ಮಧ್ಯ ಕರ್ನಾಟಕ. ಮೇಡಮ್ ದಾವಣಗೆರೆಯಿಂದ ಬೆಂಗಳೂರು ಕಲಿಯಕ್ ಬಂದಿದ್ದೀರಾ ಅಂತಂದ್ರೆ ಯಾವ ತರ ಎಲ್ಲ ಸಪೋರ್ಟ್ ಇದೆ ಮೇಡಮ್? ಫ್ಯಾಮಿಲಿ ಮೇಡಮ್ ನನ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಫ್ಯಾಮಿಲಿಯಿಂದನೂ ಕೂಡ ತುಂಬಾ ಸಪೋರ್ಟ್ ಇದೆ. ಅಡ್ವಾನ್ಸ್ ಮೇಕಪ್ ಪ್ರತಿಯೊಂದನ್ನು ಹೇಳ್ಕೊಡ್ತಿದ್ದಾರೆ. ಆಕ್ಚುಲಿ ನಾನು ಲಾಸ್ಟ್ ಬ್ಯಾಚು, ಆಲ್ರೆಡಿ ಮೇಕಪ್ ಎಲ್ಲ ಕೋರ್ಸ್ ಮುಗಿಸಿದೀನಿ. ಮೇಡಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅವ್ರು ಪಡ್ಕೊಂಡ್ರೆ ನಾನು ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀನಿ. ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಆಗ್ಲಿ, ಪ್ರತಿಯೊಂದು ಹೇರ್ ಸ್ಟೈಲ್ ಇಂದ ಹಿಡಿದು ಪ್ರತಿಯೊಂದು ಮೇಕಪ್ ಇಂದ ಹಿಡಿದು ಲಿಪ್ ಲೈನರ್ ಸಮೇತ ಮತ್ತೆ ಕಾಜಲ್ ಸಮೇತ ಐಲೈನರ್ ಸಮೇತ ಕೂಡ ಟೀಚ್ ಮಾಡ್ತಾರೆ. ಇದೇ ಪ್ರಾಡಕ್ಟ್ ತಗೊಳ್ಳಿ ಚೆನ್ನಾಗಿರುತ್ತೆ, ನೀವು ಹೀಗೆ ಮೇಕಪ್ ಮಾಡಿ ಚೆನ್ನಾಗಿರುತ್ತೆ. ಮತ್ತೆ ಹೇರ್ ಬ್ರಷ್ ಮೇಕಪ್ಪು, ವಾಟರ್ ಪ್ರೂಫ್ ಮೇಕಪ್ಪು, HD ಮೇಕಪ್ಪು, ಪ್ರತಿಯೊಂದು ಮೇಕಪ್ ಕೂಡ ನಮಗೆ ಡೆಮೋನ್ಸ್ಟ್ರೇಷನ್ ಅಲ್ಲಿ ತೋರಿಸಿದ್ದಾರೆ ಸರ್. ಪ್ರತಿಯೊಂದು ಮೇಕಪ್ ಬಗ್ಗೆನು ಇನ್ಕ್ಲೂಡಿಂಗ್ ನಮಗೆ ಹೇಗೆ ನಾವು ಕೂಡ ಬೇರೆಯವರಿಗೆ ಹೇಗೆ ಟೀಚ್ ಮಾಡಬೇಕು ಅನ್ನೋದನ್ನು ಕೂಡ ಇನ್ಕ್ಲೂಡಿಂಗ್ ಸೇರಿಸ್ಬಿಟ್ಟು ನಮಗೆ ಟೀಚ್ ಮಾಡ್ತಾರೆ. ಅವ್ರನ್ನ ನಾವು ನಿಜವಾಗ್ಲೂ ನಾನಂತೂ ಪ್ರೌಡ್ ಫೀಲ್ ಆಗ್ತೀನಿ ಸರ್. ಈಗ ನೀವು ದಾವಣಗೆರೆ ಹೋದ್ಮೇಲೆ ಅಲ್ಲಿ ಯಾವ ತರ ನೀವೇ ಓನ್ ಆಗಿ ಮಾಡ್ಬೇಕಂತ ಅನ್ಕೊಂಡ್ರೆ ಯಾವ ತರ ಅನ್ಕೊಂಡಿದೀನಿ ಸರ್? ಓನ್ ಆಗಿ ಮಾಡ್ಬೇಕು ಇದೆ, ಬಟ್ ಇನ್ನೂ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಸುಮ್ಮನೆ ಇದ್ದೀನಿ ಸರ್. ಆರಾಮಾಗಿ ಬರ್ಬೋದು ಸರ್. ಏನ್ ಸಪೋರ್ಟ್ ಬೇಕಿದ್ರು ಮೇಡಮ್ ಮಾಡ್ತಾರೆ. ಯಾವ ತರ ನೀವು ಸಪೋರ್ಟ್ ಬೇಕು ಕೇಳಿದ್ರು ಕೂಡ ಮೇಡಮ್ಗೆ ಆ ತರ ಸಪೋರ್ಟ್ ಅವ್ರು ಮಾಡಕ್ ರೆಡಿ ಇದಾರೆ ಸರ್. ಯಾರ್ ಬೇಕಾದ್ರೂ ಆರಾಮಾಗಿ ಬಂದ್ ಕಲಿಬಹುದು. ಇಂಟ್ರೆಸ್ಟ್ ಒಂದ್ ಇದ್ರೆ ಸಾಕು ಸರ್. ಅವ್ರು ಸಖತ್ ಮೋಟಿವೇಟ್ ಮಾಡ್ತಾರೆ ಮೇಡಮ್. ನಾವ್ ಒಂದ್ ಸ್ವಲ್ಪ ಲೇಜಿ ಆದ್ರೂ ಕೂಡ ಯಾಕೆ ಏನಾಯ್ತು ಅಂತ ನಮ್ಮನ್ನ ಮೋಟಿವೇಟ್ ಮಾಡ್ಬಿಟ್ಟು ನಮ್ಗೆ ಅಷ್ಟು ಚೆನ್ನಾಗಿ ಟೀಚ್ ಮಾಡ್ತಾರೆ. ಯಾವುದೇ ಒಂದು ಬಗ್ಗೆ ಆಗ್ಲಿ ಅಥವಾ ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಏನಾಯ್ತು ಬನ್ನಿ ಅದೆಲ್ಲ ಇದ್ದಿದೆ ಅಂತೇಳಿ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್. ಹಾಯ್, ನಾನು ಅನು ಅಂತ JP ನಗರಿಂದ ಬರ್ತಿದ್ದೀನಿ.
ಮ್ಯಾಮ್ ನನಗೆ 10 ಇಯರ್ಸಿಂದ ಗೊತ್ತಿತ್ತು. ಒಂದೆರಡು ಕಡೆ ಕಲ್ತಿದ್ದೆ, ಅಲ್ಲಿ ಅಷ್ಟೊಂದು ಚೆನ್ನಾಗಿ ಹೇಳ್ಕೊಟ್ಟಿರ್ಲಿಲ್ಲ ಅಂತ ನಾನು ಇವ್ರ ಭರವಸೆ ಮೇಲೆ ಬಂದೆ. ಆದರೆ ಒಂದು 15 ಡೇಸ್ ಆಯಿತು, ಕ್ಲಾಸಸ್ಸು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನನಗಿಷ್ಟ ಆಗ್ತಾ ಇದೆ. ನೀವು ಯಾರಾದರೂ ಸರಿ ಹೊರಗಡೆ ಇದ್ರೂ ಪರವಾಗಿಲ್ಲ, ಇಲ್ಲಿ PG ಫೆಸಿಲಿಟಿ ಎಲ್ಲ ಇದೆ, ಬರ್ಬೋದು. ಆರಾಮಾಗಿ ಜಾಯ್ನ್ ಆಗ್ಬೋದಂತೀರ. ಹೌದೌದು. ನನ್ನ ಹೆಸರು ಮಮತಾ ಅಂತ. ನಾನು ಕುಣಿಗಲಿಂದ ಬಂದು ಜಾಯ್ನ್ ಆಗಿದ್ದೀನಿ. ಮ್ಯಾಮ್ನ ನೋಡ್ತಾನೆ ಇದ್ದೆ, ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ನನ್ಗೆ ಅಷ್ಟೊಂದು ಇಂಗ್ಲಿಷ್ ನಾಲೆಡ್ಜ್ ಇಲ್ಲ. ಆದ್ರೂ ನನಗೆ ಕನ್ನಡದಲ್ಲಿ ಸೂಪರ್ ಆಗಿ ಹೇಳ್ಕೊಡ್ತಿದ್ದಾರೆ. ಹಂಗಾಗಿ ನಂಗೆ ತುಂಬಾ ಇಷ್ಟ ಆಗಿ ನಾನು ಇಲ್ಲೇ ಬಂದು ಜಾಯ್ನ್ ಆಗ್ತಾ ಇದ್ದೀನಿ. ಏನೇನ್ ಕಲ್ಸ್ಕೊಡ್ತಾ ಇದಾರೆ ಮೇಡಮ್? ಪ್ರತಿಯೊಂದು ಈಗ ಕಳ್ಸಿಕೊಡ್ತಿದ್ದಾರೆ ಸರ್. ಹೇರ್ ಸ್ಟೈಲ್ ಕಳ್ಸಿಕೊಟ್ಟಿದ್ದಾರೆ, ನನ್ಗೆಲ್ಲ ನೀಟಾಗಿ ಅರ್ಥ ಆಗಿದೆ. ಬಟ್ ಅವ್ರಿಗೆ ನಂಗೆ ಇಂಗ್ಲಿಷ್ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಆದ್ರೂ ಮ್ಯಾಮ್ ಕನ್ನಡದಲ್ಲಿ ನೀಟಾಗಿ ನಮ್ಗೆ ಅರ್ಥ ಆಗೋ ತರ ಹೇಳ್ಕೊಡ್ತಿದ್ದಾರೆ. ಯಾವಾಗ್ಲೂ ಸ್ಮೈಲ್ ಅಲ್ಲಿ ಹೇಳ್ಕೊಡ್ತಾರೆ, ಪ್ರತಿಯೊಂದು ನಮ್ಗೆ ಅರ್ಥ ಆಗೋ ತರ ಹೇಳ್ಕೊಡ್ತಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್. ಫಸ್ಟ್ ಆಫ್ ಆಲ್ ನಮ್ ಫ್ರೆಂಡ್ಲಿಯಾಗಿ ನಮ್ಗೆ ಅದು ಹೇಳ್ಕೊಡ್ದೆ ನಮ್ಗೆ ಇಂಪಾರ್ಟೆಂಟ್ ಸರ್. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ದೀಪಾ ಅಂತ. ನಾನು ಒಳ್ಳಾಲೆಯಿಂದ ಬರ್ತಿದ್ದೀನಿ. ಇದು ಮೇಕಪ್ ಆರ್ಟಿಸ್ಟ್ ಆಗಬೇಕು, ಬ್ಯೂಟಿಷಿಯನ್ ಕಲಿಬೇಕು ಅನ್ನೋದು ನಂದು 5 ಇಯರ್ಸ್ ಡ್ರೀಮು. ಸೊ ಇಲ್ಲಿ ಬಂದಮೇಲೆ ಆ ಡ್ರೀಮ್ಗೆ 100% ಇದಾಗಿದೆ. ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ ಏನಾರ ಗೊತ್ತಾಗಿಲ್ಲ ಅಂದ್ರೆ ಹತ್ರ ಬಂದು ಏನಮ್ಮ ಇದು ಬಂತಾ ಇದು ಬರ್ಲಿಲ್ವಾ ಅಂತ ನಾಳೆ ಬಂದ್ಮೇಲೆ ತಿರ್ಗಾ ಅದನ್ನೇ ಮಾಡಿಸ್ತಾರೆ. ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ ಎಲ್ಲಾನು. ಸೊ ಇಲ್ಲಿರೋ ಸರೌಂಡಿಂಗ್ ಅಲ್ಲಿ ದಿ ಬೆಸ್ಟ್ ಅಂದ್ರೆ ವಿ ಬೆಸ್ಟ್ ಅಕಾಡೆಮಿ ಅಂತ ಎಲ್ಲರೂ ಇದು ಮಾಡ್ತಾರೆ. ಸೊ ಪಾರ್ಟ್ ಆಫ್ ಇಟ್.